ಎಲ್ರಿಗೂ ನಮಸ್ಕಾರ. ಸೊ ಎಲ್ರಿಗೂ ಕೂಡ ಗೊತ್ತಿದೆ ಎಒ ಮತ್ತೆ ಎಒ ನೋಟಿಫಿಕೇಶನ್ ಆಗಿದೆ. ಒಟ್ಟಾರೆಗೆ 945 ಹುದ್ದೆಗಳ ನೋಟಿಫಿಕೇಶನ್ ಆಗಿದೆ, HK ಹಾಗೆ ನಾನ್ HK ಸೇರಿ. ಅದರಲ್ಲಿ ನಿಮಗೆ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಎಕ್ಸಾಮ್ ಡೇಟ್ ಆಲ್ರೆಡಿ ಅನೌನ್ಸ್ ಮಾಡಿರೋದ್ರಿಂದ ನಿಮ್ಮ ಪ್ರಿಪರೇಷನ್ ಶುರು ಮಾಡಲೇಬೇಕು. ಸೊ ನಿಮ್ಮ ಪ್ರಿಪರೇಷನ್ ಬೂಸ್ಟ್ ಮಾಡ್ಲಿಕ್ಕೋಸ್ಕರ ನಮ್ಮ NCC ಸಂಸ್ಥೆ ವತಿಯಿಂದ ಟೆಸ್ಟ್ ಸೀರೀಸ್ ಪ್ಲಾನ್ ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ಇದು ನಿಮಗೆ ಪೇಪರ್ 1 ಹಾಗೆ ಪೇಪರ್ 2 ಎರಡು ಕೂಡ ನಾವು ಪ್ರೊವೈಡ್ ಮಾಡ್ತಿರುವಂತದ್ದು. ಟೆಸ್ಟ್ ಸೀರೀಸ್ ಪ್ಲಾನ್ ಯಾವ ತರ ಇದೆ ಅನ್ನೋದನ್ನ ನೋಡೋಣ. ನಮ್ಗೆಲ್ರಿಗೂ ಗೊತ್ತಿದೆ, ಜಸ್ಟ್ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಸೊ ಯಾವ ತರ ಇದೆ ಎಕ್ಸಾಮ್ ಪ್ಯಾಟರ್ನ್ ಅಂತ. ಇಲ್ಲಿ ನಿಮ್ಗೆ ತುಂಬಾ ಹೊತ್ತೇನು ಹೋಗಲ್ಲ. ಎಒ ಮತ್ತೆ ಎಒಗೆ ನಮ್ಗೆ ಗೊತ್ತಿದೆ, ಎರಡಕ್ಕೂ ಕೂಡ ಸೇಮ್ ಸಿಲೆಬಸ್ ಇದೆ. ಅದರಲ್ಲಿ ನೋಡೋದಾದ್ರೆ ಜನರಲ್ ಸ್ಟಡೀಸು ಮತ್ತೆ ಸ್ಪೆಸಿಫಿಕ್ ಪೇಪರ್ ಇದೆ. ಎಷ್ಟು ಅವರ್ ಕೊಡ್ತಿದ್ದಾರೆ? ಎಒಗೂ ಕೂಡ ಜನರಲ್ ಸ್ಟಡೀಸ್ ಇದೆ, ಸ್ಪೆಸಿಫಿಕ್ ಪೇಪರ್ ಇದೆ. ಎಒಗೂ ಕೂಡ ಸೇಮ್ ಹಾಗೆ ಇದೆ. ಎಷ್ಟು ಅವರ್ ಕೊಡ್ತಿದ್ದಾರೆ? 2 ಅವರ್ ಕೊಡ್ತಿದ್ದಾರೆ. ಎರಡೂ ಪೇಪರ್ ಕೂಡ ಮಾರ್ಕ್ಸ್ ಎಷ್ಟಿದೆ? 300 ಮಾರ್ಕ್ಸ್. ಅಂಡ್ ನೆಗೆಟಿವ್ ಬಂತು ಅಂದ್ರೆ -0.75 ಮಾರ್ಕ್ಸ್. 1/4 ಆಫ್ ದಿ ಮಾರ್ಕ್ಸ್ ಏನಾಗುತ್ತೆ ನಿಮ್ಗೆ ಕಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ನೀವು ಪ್ರೆಸೆಂಟ್ ಇವಾಗ ಸಿಲೆಬಸ್ ನ ನೋಡಿದೀರಾ, ನೋಟಿಫಿಕೇಶನ್ ನೋಡಿದೀರಾ ಅಂತ ಅಂದ್ಕೊಳ್ತೀನಿ. ಸೊ 15% ಆಫ್ ದಿ ಏನು ಪೋಸ್ಟ್ ಅವೈಲಬಲ್ ಇರುವಂತಹ ಎಲಿಜಿಬಲ್ ಇರುವಂತಹ ಸ್ಟೂಡೆಂಟ್ಸ್ ಗಳಿಗೆ ನಾವು ಪೇಪರ್ 2 ಟೆಸ್ಟ್ ಸೀರೀಸ್ ನ ಇಲ್ಲಿ ನಾನು ನಿಮ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಯಾರಿಗೆ 85% ಎಲಿಜಿಬಲ್ ಇದೆ, ಫಾರ್ ಎಕ್ಸಾಂಪಲ್ BSc ಅಗ್ರಿ ಮತ್ತೆ BSc ಅಗ್ರಿ ಆನರ್ಸ್ ಮಾಡಿರುವಂತವ್ರಿಗೆ 85% ಪೋಸ್ಟ್ಗಳು ಸೆಕ್ಯೂರ್ ಆಗ್ತಿದೆ. ಸೊ ಅವರಿಗೆ ಪೇಪರ್ 2 ನಿಮ್ಗೆ ಟೆಸ್ಟ್ ಬೇಕು ಅಂತ ಅಂದ್ರೆ ಪೇಪರ್ 2 ಆಗಿರ್ಲಿ ಅಥವಾ ಪೇಪರ್ 1 ಇಬ್ರಿಗೂ ಕೂಡ ಸೇಮ್ ಇದೆ. ಪೇಪರ್ 2ಗೆ ಸ್ವಲ್ಪ ಸಿಲೆಬಸ್ ಬೇರೆ ಇರೋದ್ರಿಂದ ನಿಮಗೆ ಟೆಸ್ಟ್ ಸೀರೀಸ್ ಬೇಕು ಅಂತಾನೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿ 15% ಇರುವಂತ ಸ್ಟೂಡೆಂಟ್ಸ್ ಗಳಿಗೆ ನಾನು ಇಲ್ಲಿ ಮಾತಾಡ್ತಿದ್ದೀನಿ. ಇಲ್ಲಿ GK ಮತ್ತೆ ಏನು ಪೇಪರ್ 2 ಎರಡೂ ಕೂಡ ಕಂಬೈನ್ ಮಾಡಿ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ನಾನು ನಿಮ್ಗೆ ಪ್ಲಾನ್ ಮಾಡಿರೋದು ಕೂಡ ಅದೇ ತರ ಇದೆ. ಅದನ್ನ ಯಾವ ತರ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಟೆಸ್ಟ್ ನಿಮ್ಗೆ 5ನೇ ತಾರೀಕಿಂದ ಶುರು ಆಗ್ತಿದೆ. ಸೊ ಇವತ್ತು ಡೇಟ್ ಎಷ್ಟು? 3 ಆಗಿದಾದ್ಮೇಲೆ 4 ಮತ್ತೆ 5 ಒಂದಿನ ಗ್ಯಾಪ್ ಬಿಟ್ಟು, ಯಾಕಂದ್ರೆ ನಿಮ್ಗೆ ಮತ್ತೆ ಯೋಚನೆ ಮಾಡ್ಲಿಕ್ಕೆ ಸಮಯ ಬೇಕಲ್ವಾ. ಸೊ ಅದಕ್ಕೆ 5th ಇಂದ ಶುರು ಮಾಡ್ತಿದೀವಿ. ಅಂಡ್ ಈ ಟೆಸ್ಟ್ ಸೀರೀಸ್ ನಿಮಗೆ ವಿತಿನ್ ನಿಮ್ಗೆ ಎಕ್ಸಾಮ್ 25th ಇದೆ ಅಂದ್ರೆ ನಿಮ್ಗೆ 1 ವೀಕ್ ಹಿಂದೆನೆ ಕ್ಲೋಸ್ ಆಗುತ್ತೆ. ಸೊ ಆಫ್ಟರ್ ದಟ್ ಆ 1 ವೀಕ್ ಏನಿದೆ ಅಲ್ಲ, ಸೊ ನಿಮ್ಗೂ ಕೂಡ ಏನಾದ್ರು ಬೇರೆ ಎಕ್ಸ್ಟ್ರಾ ಓದ್ಕೊಳ್ಳಿಕ್ಕೆ ಮತ್ತೆ ಅಥವಾ ರಿವೈಸ್ ಮಾಡ್ಲಿಕ್ಕೆ ಟೈಮ್ ಬೇಕು ಅಂತ ಅಂದ್ಬಿಟ್ಟು ಈ ಟೆಸ್ಟ್ ಸೀರೀಸ್ ನಿಮಗೆ ಜುಲೈ 18ನೇ ತಾರೀಕು ಕ್ಲೋಸ್ ಆಗುತ್ತೆ. ಆ ತರ ನಾವು ನಿಮ್ಗೆ ಇಲ್ಲಿ ಟೆಸ್ಟ್ ಸೀರೀಸ್ ಪ್ಲಾನ್ ಮಾಡಿದೀವಿ. ಸೊ ಫಸ್ಟ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್, ನಿಮಗೆ ನಿಮ್ಮ 15% ಸಿಲೆಬಸ್ ಏನಿದೆ ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಟೆಸ್ಟ್ 1 ಅದು ನಿಮ್ಗೆ ಇರ್ತಾ ಹೋಗುತ್ತೆ. 5ನೇ ತಾರೀಕಿಂದ ಬ್ಯಾಚ್ 1 ಶುರು ಆಗ್ತಿದೆ ನಮ್ಮಲ್ಲಿ. 7th ಯಾವ್ದಿರುತ್ತೆ? ಟೆಸ್ಟ್ 2 ಇನ್ಪುಟ್ ಮಾರ್ಕೆಟಿಂಗ್ ಇರ್ತಾ ಹೋಗುತ್ತೆ. ಅದಾಗಿದಾದ್ಮೇಲೆ 9ನೇ ತಾರೀಕು ಟೆಸ್ಟ್ 3 ಯಾವುದು? ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಅದೇ ದಿನ ನಿಮಗೆ ಟೆಸ್ಟ್ 4 ಇರುತ್ತೆ. ಓಕೆನಾ? ಯಾವ್ದದು? ಹಿಸ್ಟ್ರಿ. ಸ್ಟಾರ್ಟಿಂಗ್ ನಾನು ನಿಮ್ಗೆ GK ನ ಪ್ಲಾನ್ ಮಾಡಿರೋದೇನಾಗಿದೆ, 3 ಡೇಸ್ಗೆ ಒಂದು ಪ್ಲಾನ್ ಮಾಡ್ತಾ ಹೋಗಿದ್ದೀವಿ. ಯಾಕೆ ಅಂತ ಅಂದ್ರೆ ಹಿಸ್ಟ್ರಿಲಿ ನಿಮ್ಗೆ ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್, ಕರ್ನಾಟಕ ಎಲ್ಲಾನು ಕೂಡ ಓದ್ಬೇಕಲ್ವಾ. ಸೊ ಎಲ್ಲಾ ಡಿವಿಷನ್ಸ್ ಕೂಡ ಇರೋದ್ರಿಂದ ಸೊ ನಿಮ್ಗೆ ಟೈಮ್ ಬೇಕಾಗುತ್ತೆ. ಆದ್ರಿಂದ ಸ್ಟಾರ್ಟಿಂಗ್ 3 ಡೇಸು ಯಾವ್ದ್ರಲ್ಲಿ ಡಿವಿಷನ್ಸ್ ಇದೆಯೋ, ಯಾವ್ದ್ರಲ್ಲಿ ಫಾರ್ ಎಕ್ಸಾಂಪಲ್ ಎಕನಾಮಿ, ಪಾಲಿಟಿ ಡಿವಿಷನ್ಸ್ ಇಲ್ಲ, ಅದಕ್ಕೆ ನಿಮ್ಗೆ 2 ಪೇಪರ್ 2 ಟೆಸ್ಟ್, 1 ಪೇಪರ್ 1 ಟೆಸ್ಟ್ ನ ನಾವು ಪ್ಲಾನ್ ಮಾಡಿದ್ವಿ. ನೆಕ್ಸ್ಟ್ 11ನೇ ತಾರೀಕು ನಿಮ್ಗೆ ಟೆಸ್ಟ್ 5 ಇರ್ತಾ ಹೋಗುತ್ತೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. 13ನೇ ತಾರೀಕು ಟೆಸ್ಟ್ 6 ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಕೋಆಪರೇಷನ್. ನೆಕ್ಸ್ಟ್ 15ನೇ ತಾರೀಕು ಟೆಸ್ಟ್ 7 ಸಾಯಿಲ್ ಅಂಡ್ ವಾಟರ್ ಇಂಜಿನಿಯರಿಂಗು. ಸೊ ಅದೇ ದಿನ ನಿಮಗೆ ಟೆಸ್ಟ್ 8 ಇರುತ್ತೆ. ಯಾವ್ದದು? ಜನರಲ್ ಸೈನ್ಸ್. ಜನರಲ್ ಸೈನ್ಸ್ ಅಲ್ಲಿ ನಿಮ್ಗೆ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಇರ್ತಾ ಹೋಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಗೆ EVS ಅಂಡ್ ಟೆಕ್ನಾಲಜಿನೂ ಕೂಡ ನಿಮ್ಗೆ ಅದರಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ 17th ಜೂನ್ ಟೆಸ್ಟ್ 9 ಇರ್ತಾ ಹೋಗುತ್ತೆ, ಫಾರ್ಮ್, ಪವರ್ ಅಂಡ್ ಮೆಷಿನರಿ ಇಂಜಿನಿಯರಿಂಗ್. 19ನೇ ತಾರೀಕು ಟೆಸ್ಟ್ 10 ಪ್ರಾಸೆಸಿಂಗ್ ಅಂಡ್ ಫುಡ್ ಇಂಜಿನಿಯರಿಂಗ್. 21ನೇ ತಾರೀಕು ಟೆಸ್ಟ್ 11 ಇರುತ್ತೆ, ಬೇಸಿಕ್ ಇಂಜಿನಿಯರಿಂಗ್ ಇರ್ತಾ ಹೋಗುತ್ತೆ. ಟೆಸ್ಟ್ 12 ಅದೇ ದಿನ ಇರುತ್ತೆ. ಯಾವ್ದದು? ಜಿಯೋಗ್ರಫಿ. ಜಿಯೋಗ್ರಫಿಲಿ ನಿಮಗೆ ಫಿಸಿಕಲ್ ಇಂಡಿಯಾ, ಕರ್ನಾಟಕ ಜಿಯೋಗ್ರಫಿನ ಕೇಳಿದ್ದಾರೆ. ಸೊ ಆ ಜಿಯೋಗ್ರಫಿ ನಿಮ್ಮೆಲ್ಲ ಏನ್ ಕೇಳಿದ್ದಾರೆ ಜಿಯೋಗ್ರಫಿ ಸಿಲೆಬಸ್ ಅದು ಇನ್ಕ್ಲೂಡ್ ಆಗಿರುತ್ತೆ. ಅದರಲ್ಲೂ ಡಿವಿಷನ್ಸ್ ಬರೋದ್ರಿಂದ ನಾವು ಈ ತರ ಪ್ಲಾನ್ ಮಾಡಿದೀವಿ. ಅದಾಗಿದಾದ್ಮೇಲೆ 23 ಜೂನ್ ಟೆಸ್ಟ್ 13 ಕಂಟಿನ್ಯೂ ಆಗುತ್ತೆ. ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ಚಾಪ್ಟರ್ ಇರುತ್ತೆ. 25th ಟೆಸ್ಟ್ 14 ಫುಡ್ ಪ್ರಾಸೆಸಿಂಗ್ ಟೆಕ್ನಾಲಜಿ. 27th ಟೆಸ್ಟ್ 15 ಇರುತ್ತೆ, ಫುಡ್ ಸೇಫ್ಟಿ ಅಂಡ್ ಕ್ವಾಲಿಟಿ. ಅದೇ ದಿನ ಟೆಸ್ಟ್ 16 ಇರುತ್ತೆ. ಯಾವುದು?
ಮೆಂಟಲ್ ಎಬಿಲಿಟಿ, ಆಪ್ಟಿ ಮತ್ತೆ ರೀಸನಿಂಗ್. ಅದರಲ್ಲೂ ಕೂಡ ನಿಮ್ಗೆ ಆಪ್ಟಿ ಮತ್ತೆ ರೀಸನಿಂಗ್ ಎರಡೂ ಕೂಡ ಬರೋದ್ರಿಂದ ನಾವು ನಿಮಗೆ ಈ ತರ ಪ್ಲಾನ್ ನಡೆಯುತ್ತೆ. ಅಂಡ್ ತ್ರೀ ಟೆಸ್ಟ್ಗಳಿಗೆ ನಿಮ್ಗೆ ಒಂದೊಂದು GK ಟೆಸ್ಟ್ ಇರ್ತಾ ಹೋಗುತ್ತೆ. ಇದಾಗಿದ್ದಾದ್ಮೇಲೆ ನಿಮ್ಗೆ 2 days ಪೇಪರ್ 2 ಟೆಸ್ಟ್ಗೆ ಒಂದು GK ಟೆಸ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ 29 ಜೂನ್, ಅದೇ ಲಾಸ್ಟ್ ಜೂನ್ ಅಲ್ಲಿ ನೀವು ಎಷ್ಟು ಟೆಸ್ಟ್ ಬರೀತೀರಾ ಒಟ್ಟಾರೆಯಾಗಿ ಅಂದ್ರೆ 17 ಟೆಸ್ಟ್ ನ ನೀವು ಬರೀತೀರಾ. ಫುಡ್ ಪ್ರಾಸೆಸ್ ಇಂಜಿನಿಯರಿಂಗ್ ನಿಮಗೆ ಇರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಜುಲೈ 1ನೇ ತಾರೀಕು ಟೆಸ್ಟ್ 18 ಇರುತ್ತೆ, ಫುಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಅದೇ ದಿನ ನೀವೇನ್ ಮಾಡ್ತೀರಾ, ಟೆಸ್ಟ್ 19 ಬರೀತೀರಾ. ಯಾವ್ದದು, ಇಂಡಿಯನ್ ಎಕನಾಮಿ, ಅರ್ಥಶಾಸ್ತ್ರ, ಭಾರತದ ಅರ್ಥಶಾಸ್ತ್ರ. ಅದಾಗಿದಾದ್ಮೇಲೆ 3ನೇ ತಾರೀಕು ಜುಲೈ 20ನೇ ಟೆಸ್ಟ್ ಬರೀತೀರಾ, ಪ್ಲಾಂಟ್ ಬಯೋಟೆಕ್ನಾಲಜಿ. ನೆಕ್ಸ್ಟ್ 5th ಜುಲೈ ಟೆಸ್ಟ್ 21 ಇರುತ್ತೆ, ಮೈಕ್ರೋಬಿಯಲ್ ಅಂಡ್ ಎನ್ವೈರನ್ಮೆಂಟಲ್ ಬಯೋಟೆಕ್ನಾಲಜಿ. ಅದೇ ದಿನ ನೀವೇನ್ ಮಾಡ್ತೀರಾ, ಟೆಸ್ಟ್ 22 ಬರೀತೀರಾ. ಯಾವ್ದಪ್ಪ ಅದು ಅಂದ್ರೆ ಇಂಡಿಯನ್ ಪಾಲಿಟಿ. ಓಕೆನಾ. ಸೊ ನೆಕ್ಸ್ಟ್ ಜುಲೈ 9ನೇ ತಾರೀಕು ಟೆಸ್ಟ್ 23 ಇರುತ್ತೆ, ಯಾವ್ದದು, ಬಯೋಕೆಮಿಸ್ಟ್ರಿ. ಅದಾಗಿದಾದ್ಮೇಲೆ 11ನೇ ತಾರೀಕು ಟೆಸ್ಟ್ 24 ಇರುತ್ತೆ, ಬಯೋ ಇನ್ಫಾರ್ಮೆಟಿಕ್ಸ್. ಅದೇ ದಿನ ನಾವೇನ್ ಮಾಡ್ತೀವಿ, ಟೆಸ್ಟ್ 25 ನಿಮಗೆ ಸ್ಟ್ಯಾಟಿಕ್ GK ನ ಪ್ರೊವೈಡ್ ಮಾಡ್ತೀವಿ. ಸೊ ಇಲ್ಲಿಗೆ ಏನಾಗುತ್ತೆ ಅಂದ್ರೆ ನಿಮ್ಮ ಸಬ್ಜೆಕ್ಟ್ ವೈಸ್ ಟೆಸ್ಟ್ಗಳು ಏನಿದೆ, ಇವಾಗ GK ಲಿ ನಿಮಗೆ GS ಜನರಲ್ ಸ್ಟಡೀಸ್ ಅಥವಾ ಜನರಲ್ ನಾಲೆಡ್ಜ್ ಪೇಪರ್ ಅಲ್ಲಿ ನಿಮ್ಗೆ ಏನೇನು ಸಬ್ಜೆಕ್ಟ್ಸ್ ಕೊಟ್ಟಿದಾರಲ್ಲ, ಸೊ ಅದೆಲ್ಲಾನು ಕೂಡ ಕವರ್ ಆಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ಪೇಪರ್ 2 ಬರುವಂತಹ ಪ್ರತಿಯೊಂದು ಚಾಪ್ಟರ್ಗೂ ಕೂಡ ನಿಮ್ದು ಕಂಪ್ಲೀಟ್ ಆಗುತ್ತೆ. ಸೊ ಇದಾಗಿದಾದ್ಮೇಲೆ ಕಾಂಪ್ರಹೆನ್ಸಿವ್ ಪೇಪರ್ ಅಟೆಂಡ್ ಮಾಡ್ಲೇಬೇಕಲ್ವಾ. ಯಾಕೆ ಅಂತಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೊಡೋದು ಅದೇ ಪ್ಯಾಟರ್ನ್, ಮಾರ್ನಿಂಗ್ ಒಂದು ಪೇಪರ್ ಇರುತ್ತೆ, ಮಧ್ಯಾಹ್ನ ಒಂದು ಪೇಪರ್ ಇರುತ್ತೆ. ಸೊ ಅದೇ ಫಾರ್ಮೆಟ್ ಅಲ್ಲಿ ನಾವಿಲ್ಲಿ 3 ಟೆಸ್ಟ್ ನ ನಾವು ಪ್ಲಾನ್ ಮಾಡಿದೀವಿ. ಅದು ನಿಮ್ಗೆ ಯಾವ ದಿನ ಇರುತ್ತೆ ಅಂತ ಅಂದ್ರೆ ನೋಡಿ, ಫಸ್ಟ್ ನಾವು 3 days ಗ್ಯಾಪ್ ಕೊಟ್ಟಿದೀವಿ. ಯಾಕಂದ್ರೆ ನೀವು ಕಾಂಪ್ರಹೆನ್ಸಿವ್ಗೆ ರಿವಿಷನ್ ಮಾಡ್ಕೊಳ್ಬೇಕಾಗತ್ತೆ. ಇದು 11th ಎಂಡ್ ಆಗುತ್ತೆ, ನೀವು ಬರೆಯೋದು 14th ಇರುತ್ತೆ. ಸೊ ಅದಾಗಿದಾದ್ಮೇಲೆ ಮತ್ತೆ ನಿಮ್ಗೆ 2 days ಗ್ಯಾಪ್ ನ ನಾವು ಕೊಟ್ಟಿದೀವಿ. ಸೊ ಇದು 28 ಅಲ್ಲ 18 ಅಂತ ಮಾಡ್ಕೊಳ್ಳಿ. ಸೊ 14th ಜುಲೈ ನಾವು ಯಾವ್ದು ಬರೆದಿದೀವಿ, ಟೆಸ್ಟ್ 26. ಅವತ್ತು ನಿಮಗೆ ಏನಾಗುತ್ತೆ ಅಂದ್ರೆ ಬೆಳಿಗ್ಗೆ ಪೇಪರ್ 1, ಮಧ್ಯಾಹ್ನ ಪೇಪರ್ 2. ನಿಮ್ಗೆ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಗೊತ್ತಾ, ಅದೇ ಪ್ಯಾಟರ್ನ್ ಇರ್ತಾ ಹೋಗುತ್ತೆ. ಪೇಪರ್ 1 ಇರುತ್ತೆ, ಟೆಸ್ಟ್ 27 ಯಾವುದು, ಪೇಪರ್ 2. ಅದಾಗಿದಾದ್ಮೇಲೆ 16ನೇ ತಾರೀಕು ಜುಲೈ ಟೆಸ್ಟ್ 28 ಇರುತ್ತೆ, ಪೇಪರ್ 1 ಮಾರ್ನಿಂಗ್ ಇರುತ್ತೆ. 29 ಪೇಪರ್ 2, ಟೆಸ್ಟ್ 29 ಪೇಪರ್ 2 ಮಧ್ಯಾಹ್ನ ಇರ್ತಾ ಹೋಗುತ್ತೆ. ನೆಕ್ಸ್ಟ್ 17ನೇ ತಾರೀಕು ಜುಲೈ ಟೆಸ್ಟ್ 30 ಪೇಪರ್ 1 ಇರುತ್ತೆ, ನೆಕ್ಸ್ಟ್ ಟೆಸ್ಟ್ 31 ಪೇಪರ್ 2 ಮಧ್ಯಾಹ್ನ ಇರ್ತಾ ಹೋಗುತ್ತೆ. ಸೊ ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಏನ್ ಪ್ಯಾಟರ್ನ್ ಇರುತ್ತಲ್ಲ, ಸೊ ಆ ಪ್ಯಾಟರ್ನ್ ಅಲ್ಲಿ ಟೋಟಲ್ ಆಗಿ 3+3 ಟೋಟಲ್ ಆಗಿ 6 ಟೆಸ್ಟ್ ನ ನಾವಿಲ್ಲಿ ಪ್ರೊವೈಡ್ ಮಾಡ್ತಿದೀವಿ. ಸೊ ಯಾಕಂದ್ರೆ ಆ ಮೈಂಡ್ ಸೆಟ್ಗೆ ನಾವು ಹೊಂದ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ ಕಾಂಪ್ರಹೆನ್ಸಿವ್ ಪೇಪರ್ ಕೂಡ ಇಟ್ಟಿದೀವಿ. ಸಬ್ಜೆಕ್ಟ್ ವೈಸ್ ಅಲ್ಲಿ ನೀವು ಒಂದೊಂದು ಚಾಪ್ಟರ್ ಇಂದ 100 ಕ್ವಶನ್ಸ್ ಬರೋದಕ್ಕೂ ನೀವು ಇಲ್ಲಿ ಕಾಂಪ್ರಹೆನ್ಸಿವ್ ಅಟೆಂಡ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರ್ತಾ ಹೋಗುತ್ತೆ. ಯಾಕಂದ್ರೆ ನಿಮ್ಗೆ ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಸಿಗುತ್ತೆ. ಯಾರಿಗೆ ಇಲ್ಲ ಬೇಡ ನಂಗೆ ಸಬ್ಜೆಕ್ಟ್ ವೈಸ್ ಬೇಡ ಕಾಂಪ್ರಹೆನ್ಸಿವ್ ತಗೊಳ್ತೀನಿ ಅಂದ್ರೆ ಕಾಂಪ್ರಹೆನ್ಸಿವ್ ತಗೊಳ್ಬಹುದು. ಇಟ್ ಈಸ್ ಕಸ್ಟಮೈಸ್, ನೀವು ಹೇಗ್ ಬೇಕೋ ಅದನ್ನ ನೀವು ಪರ್ಚೇಸ್ ಮಾಡಬಹುದು. ಸೊ ಇಲ್ಲಿ ಒಟ್ಟಾರೆಯಾಗಿ ನಿಮ್ಗೆ ಎಷ್ಟು ಟೆಸ್ಟ್ಗಳು ಸಿಗುತ್ತೆ ಅಂದ್ರೆ, ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ನಿಮಗೆ ಕರೆಂಟ್ ಅಫೇರ್ಸ್ ಕೂಡ ಕಾಂಪ್ಲಿಮೆಂಟರಿ ಆಗಿ ಸಿಗ್ತಿದೆ. ಸೊ ಹಾಗಾದ್ರೆ ಎಷ್ಟು ಟೆಸ್ಟ್ಗಳು ಸಿಗ್ತಿದೆ, ನಂಬರ್ ಆಫ್ ಟೆಸ್ಟ್ ಎಷ್ಟು ಬಂತು, 31 ಬಂತಾ. ಇಲ್ಲಿ ನೋಡಿ ಲಾಸ್ಟ್ ಟೆಸ್ಟ್ ಎಷ್ಟು ಇದೆ, ನಂಬರು 31 ಇದೆ. ಅದಾಗಿದ್ದಾದ್ಮೇಲೆ ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ 12 ಮಂತ್ ಸಿಗುತ್ತೆ. ಅಂದ್ರೆ ಜಾನ್ ಮಂತ್, ಫೆಬ್ ಮಂತ್ ಈ ತರ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ 1 year ಕರೆಂಟ್ ಅಫೇರ್ಸ್ ನಿಮ್ಗೆ ಸಿಗುತ್ತೆ, 12 ಕರೆಂಟ್ ಅಫೇರ್ಸ್. ಟೋಟಲ್ ನಂಬರ್ ಆಫ್ ಟೆಸ್ಟ್ ಎಷ್ಟಾಗತ್ತಪ್ಪ ಅಂದ್ರೆ 43 ಆಗುತ್ತೆ. ಓಕೆನಾ. ಸೊ ಇವಾಗ ಪ್ರಿಪರೇಷನ್ ಆಗೋದ್ರ ಜೊತೆಗೆ ಟೆಸ್ಟ್ ಸೀರೀಸ್ ಕೂಡ ಅಟೆಂಡ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಕೆಲವೊಂದು ಕ್ವಶನ್ಸ್ ಟೆಸ್ಟ್ ಸೀರೀಸ್ ಅಲ್ಲಿ ಬಂದಿರೋದು ಕೂಡ ಬರುತ್ತೆ. ಅಂಡ್ ನಿಮ್ಮ ಏನು ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತೀರಾ ಗೊತ್ತಾ, ಅವಾಗ ನಿಮ್ಗೆ ಆಪ್ಷನ್ಸ್ ಎಲಿಮಿನೇಟ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಸ್ಪೀಡ್ ಮ್ಯಾನೇಜ್ಮೆಂಟ್ ಇರ್ಬೋದು. ಯಾಕಂದ್ರೆ ಇಲ್ಲಿ ಕುತ್ಕೊಂಡು ಟೆಸ್ಟ್ ಸೀರೀಸ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರನೇ ನಮ್ಗೆ ಎಕ್ಸಾಮ್ ಹಾಲ್ ಅಲ್ಲಿ ಆ ಸ್ಪೀಡ್ ಮ್ಯಾನೇಜ್ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಅಂದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂದ್ರೆ ಖಂಡಿತ ಅದು ಕಷ್ಟ ಆಗ್ತಾ ಹೋಗುತ್ತೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಪೇಪರ್ 1 ಹಾಗೆ ಪೇಪರ್ 2 ಇದು ಕೂಡ ಸಿಗ್ತಿದೆ. ಇದು 15% ಇರುವಂತ ಸಿಲೆಬಸ್. 85% ಇರೋರಿಗೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಇದಕ್ಕೆ ರಿಲೇಟೆಡ್ ಏನಾದ್ರು ಕ್ವೈರೀಸ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.